Hello there, this is Dr. Venkatesh again. So this is our fourth session in our corporate accounting, and we are learning the company final accounts. First three sessions obviously are introductory sessions, and the fourth one also is on the introductory part itself. In this session, we'll try understanding the process of recording the liabilities as well as the assets. In the last previous session, we were talking about the concept of share capital. We were discussing registered capital, issued capital, called up capital, as well as paid up capital. And we were talking about forfeiture of shares. And again, in the previous session, we were talking about the reserves and surplus part. In this class, we'll try understanding current liabilities and long-term liabilities. And then again, we'll try discussing fixed assets and current assets. So this is the total package what you have. After this package, we'll try understanding the problems. So ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ. ಕಳೆದ 3 ಸೆಷನ್ ನಲ್ಲಿ ನಾವು ಕಂಪನಿ ಫೈನಲ್ ಅಕೌಂಟ್ಸ್ ನ ಸ್ವಲ್ಪ ಭಾಗವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸ್ವಲ್ಪ ಭಾಗ ಅಂತಂದ್ರೆ ಅಕೌಂಟಿಂಗ್ ಸೈಕಲ್ ಅಂದ್ರೆ ಏನು, ಆಮೇಲೆ ಫೈನಲ್ ಅಕೌಂಟ್ಸ್ ಯಾತಕ್ಕೋಸ್ಕರ ಮಾಡ್ತಾರೆ, ಫೈನಲ್ ಅಕೌಂಟ್ಸ್ ಅಲ್ಲಿ ಸ್ಪೆಷಲ್ ಐಟಮ್ಸ್ ಅಂದ್ರೆ ಏನು, ಸ್ಪೆಷಲ್ ಐಟಮ್ಸ್ ಎಕ್ಸಾಂಪಲ್ಸ್ ಯಾವ್ದಾದ್ರು ಡಿಸ್ಕಸ್ ಮಾಡಿದ್ವಿ. ನಾವು ಡಿಪ್ರಿಸಿಯೇಷನ್ ಡಿಸ್ಕಸ್ ಮಾಡಿದ್ವಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಡಿಸ್ಕಸ್ ಮಾಡಿದೀವಿ. ಮತ್ತೆ ಈ ಸೆಷನ್ ಅಲ್ಲಿ, ಕಳೆದ ಸೆಷನ್ ಅಲ್ಲಿ, 3ನೇ ಸೆಷನ್ ಅಲ್ಲಿ ಏನ್ ಮಾಡಿದ್ವಿ, ಶೇರ್ ಕ್ಯಾಪಿಟಲ್ ಅಂದ್ರೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಶೇರ್ ಕ್ಯಾಪಿಟಲ್ ಕ್ಲಾಸಿಫಿಕೇಶನ್ ಯಾವ ತರ ಇರುತ್ತೆ ಅದೆಲ್ಲ ಡಿಸ್ಕಸ್ ಮಾಡಿದ್ವಿ. ಈ 4ನೇ ಸೆಷನ್ ಅಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟೀಸ್, ಶಾರ್ಟ್ ಟರ್ಮ್ ಲಯಬಿಲಿಟೀಸ್, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೊಂದು ತಿಳ್ಕೊಬೇಕಿಲ್ಲಿ, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕಾಂಬಿನೇಷನ್ ಆದ್ರೇನೆ ಬ್ಯಾಲೆನ್ಸ್ ಶೀಟ್ ಡ್ರಾ ಆಗುತ್ತೆ. ಸೊ ಅಸೆಟ್ಸ್ ನಮ್ ಪ್ರಕಾರ ಯಾವ ತರ ಇರುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ, ಕರೆಂಟ್ ಅಸೆಟ್ಸ್ ಅಂತ ಇರುತ್ತೆ, ಮತ್ತೆ ಮಿಸ್ಲೇನಿಯಸ್ ಅಸೆಟ್ಸ್ ಅಂತ ಇರುತ್ತೆ. ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ, ಅಸೆಟ್ಸ್ ಕಡೆ FICM ಅಂತ ಕರಿತೀನಿ. FICM. ಎಫ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್, ಐ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್, ಸಿ ಅಂದ್ರೆ ಕರೆಂಟ್ ಅಸೆಟ್ಸ್, ಎಂ ಅಂದ್ರೆ ಮಿಸ್ಲೇನಿಯಸ್ ಅಸೆಟ್ಸ್. ಇದು ವೆರಿ ಇಂಪಾರ್ಟೆಂಟ್. ನೀವು ತುಂಬಾ ಸುಲಭವಾಗಿ ಜ್ಞಾಪಕ ಇಟ್ಕೊಂಡಿರ್ಬೋದು. ಅಸೆಟ್ಸ್ ಅಂದ್ರೆ FICM ಅನ್ಬೇಕು. FICM. ಎಫ್ ಸ್ಟ್ಯಾಂಡ್ಸ್ ಫಾರ್ ಫಿಕ್ಸ್ಡ್ ಅಸೆಟ್ಸ್, ಐ ಸ್ಟ್ಯಾಂಡ್ಸ್ ಫಾರ್ ಇನ್ವೆಸ್ಟ್ಮೆಂಟ್ಸ್, ಸಿ ಸ್ಟ್ಯಾಂಡ್ಸ್ ಫಾರ್ ಕರೆಂಟ್ ಅಸೆಟ್ಸ್ ಅಂಡ್ ಎಂ ಫಾರ್ ಮಿಸ್ಲೇನಿಯಸ್ ಅಸೆಟ್ಸ್. ಅದೇ ತರ ನೀವೇನ ಲಯಬಿಲಿಟಿ ಕಡೆ ಬಂದಿದ್ದೀರಾ ಅಂತಂದ್ರೆ ನೀವ್ ಯಾವ ತರ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂದ್ರೆ, SRSUC ಅಂತ ಇರುತ್ತೆ. SRSUC. ಎಸ್ ಅಂದ್ರೆ ಶೇರ್ ಕ್ಯಾಪಿಟಲ್, ಆರ್ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಮತ್ತೆ ಎಸ್ ಅಂದ್ರೆ ಸೆಕ್ಯೂರ್ಡ್ ಲೋನ್, SRSU ಅನ್ಸೆಕ್ಯೂರ್ಡ್ ಲೋನ್, ಸಿ ಅಂದ್ರೆ ಕರೆಂಟ್ ಲಯಬಿಲಿಟಿ. ತುಂಬಾ ಸುಲಭವಾಗಿ ಜ್ಞಾಪಕ ಇಟ್ಕೊಂಡಿರ್ಬೋದು. ಇನ್ನೊಂದ್ಸಾರಿ ಹೇಳ್ತೀನಿ, ಅಸೆಟ್ ಕಡೆ FICM, ಲಯಬಿಲಿಟಿ ಕಡೆ SRSUC, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, SRSUC, ಕರೆಂಟ್ ಲಯಬಿಲಿಟೀಸ್. ಇದನ್ನೇ ನಾವು ವಿಸ್ತಾರವಾಗಿ ಏನೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಜೋಡಿಸಿರ್ತೀವಿ. FICM ತರ ಜೋಡಿಸಿರ್ತೀವಿ, ಇಲ್ಲಿ SRSUC ತರ ಜೋಡಿಸಿರ್ತೀವಿ. ನಾವು ಸೆಕ್ಯೂರ್ಡ್ ಲೋನ್ ಮತ್ತು ಅನ್ಸೆಕ್ಯೂರ್ಡ್ ಲೋನ್ ಕ್ಲಾಸಿಫಿಕೇಶನ್ ಹೆಂಗಾಗುತ್ತೆ ಅಂದ್ರೆ, ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಕರೆಂಟ್ ಲಯಬಿಲಿಟಿ ಅಂದ್ರೆ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಲಯಬಿಲಿಟೀಸ್ ನ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೀವು ಯಾವುದೇ ರೀತಿಯಾದಂತಹ ಸಾಲಗಳನ್ನ 3 ರಿಂದ 6 ತಿಂಗಳು ಅಥವಾ 1 ವರ್ಷದೊಳಗಡೆ ಏನಾದ್ರು ತೀರ್ಸಿದ್ರೆ ಅದನ್ನ ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂತ ಕರಿತೀವಿ. ಅದನ್ನೇ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಲಯಬಿಲಿಟಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ.
ಕರೆಕ್ಟಾ? ಆ ನಂತರದಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಇರುತ್ತೆ. ಲಾಂಗ್ ಟರ್ಮ್ ಲಯಬಿಲಿಟಿ ಇಸ್ ಅ ಲಯಬಿಲಿಟಿ ವಿಚ್ ಮೇ ರಿಕ್ವೈರ್ the redemption or the repayment over a period of 3 years, 5 years, 7 years, 11 years, 14 years, 15 years. ಇವನ್ನೆಲ್ಲ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕರೆಯೋದು. ಎನಿಥಿಂಗ್ ಮೋರ್ ದ್ಯಾನ್ 1 year we call as ಲಾಂಗ್ ಟರ್ಮ್. ಎನಿಥಿಂಗ್ ಲೆಸ್ ದ್ಯಾನ್ 1 year we call as ಶಾರ್ಟ್ ಟರ್ಮ್. ಈ ಸನ್ಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇವನ್ನೆಲ್ಲ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂತ ಕರಿತೀವಿ. ಅದನ್ನೇ ಕರೆಂಟ್ ಲಯಬಿಲಿಟೀಸ್ ಅಂತ ಕರೆಯೋದು. ಕರೆಂಟ್ ಅಂದ್ರೆ ಈ ತಕ್ಷಣಕ್ಕೆ ಕೊಟ್ಬಿಡ್ಬೇಕು. ಕರೆಂಟ್ ಲಯಬಿಲಿಟಿ ಅಂದ್ರೆ ಈ ತಕ್ಷಣಕ್ಕೆ ನಾವು ಕೊಟ್ಬಿಡ್ಬೇಕು ಅಂತ, ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಕರೆಂಟ್ ಅಂದ್ರೆ ತಕ್ಷಣ, ಈ ತಕ್ಷಣ, ತತ್ಕ್ಷಣ. ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂತಲೂ ಕರಿತೀವಿ, ಅದನ್ನ ಕರೆಂಟ್ ಲಯಬಿಲಿಟೀಸ್. ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂದ್ರೆ ಹೆಸರೇ ಸೂಚಿಸುತ್ತಲ್ಲ, ದ ನೇಮ್ ಇಟ್ ಸೆಲ್ಫ್ ಇಂಪ್ಲೈಸ್ ಇಟ್ಸ್ ಲಾಂಗ್ ಟರ್ಮ್. ಯು ನೀಡ್ ಟು ರೀಪೇ ದಟ್ ಇನ್ ಅ ಪೀರಿಯಡ್ ಆಫ್ ಓವರ್ 2, 3 years, 5 years, 7 years, 14 years. There are certain liabilities which you may take up to 20 years to repay. So such kind of liabilities we call as long-term liabilities. So obviously in balance sheet, you may come across long-term liabilities as well as short-term liabilities. And for this purpose of writing the balance sheet, obviously you have to follow the sequence. You have to adhere to the sequence while recording the items and the components in the balance sheet. So therefore, what we learned in the last class was how to organize share capital. So in this class, we'll try understanding how to organize long-term liabilities as well as short-term liabilities. Along with long-term and short-term liabilities, we will try understanding fixed assets and current assets. ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಈ ಸೆಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲೈಬಿಲಿಟಿ ಕಡೆ ಏನೇನ್ ಬರುತ್ತೆ, ಲಾಸ್ಟ್ ಸೆಷನ್ ಅಲ್ಲಿ ನಾವು ಶೇರ್ ಕ್ಯಾಪಿಟಲ್ ನ ಕಲ್ತ್ಕೊಂಡ್ವಿ. ಇವಾಗ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಮತ್ತು ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಯಾವ ರೀತಿಯಲ್ಲಿ ರೆಕಾರ್ಡ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಇಲ್ಲಿ ಏನಿದ್ರೇನು ಫಾರ್ಮ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮ್ಯಾಟ್ ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂತಂದ್ರೆ 14 + 6 20 ಮಾರ್ಕ್ಸ್ ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಸೊ ನೌ ವಿತ್ ದಿಸ್ ಇಂಟ್ರೊಡಕ್ಷನ್ we will move on to the slides. So you can look at the first slide. First slide is on non-current liabilities. You can just read out the slide there. A non-current liability is a liability which is not classified as current liability. In other words, it is liability which is payable after 1 year. It includes the following. ಇದನ್ನ ನಾವು non-current liability ಅಂತ ಕರೆಯೋದು. ಏನಂತ ಹೇಳಿದೆ ಅವಾಗಲೇ ನಾನು, ಎನಿ ಲಯಬಿಲಿಟಿ ವಿಚ್ ಹ್ಯಾಸ್ ಟು ಬಿ ರೀಪೇಡ್ ಓವರ್ ಎ ಪೀರಿಯಡ್ ಆಫ್ 1 year we call it as long term liability. Long term liability na ಇನ್ನೊಂದು ಹೆಸರು ನಾನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿಗೆ ಆಪೋಸಿಟ್ ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿನ ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕೂಡ ಕರಿತೀವಿ. ಈ ಲಾಂಗ್ ಟರ್ಮ್ ಲಯಬಿಲಿಟಿ ಏನಾಗುತ್ತೆ ಅಂದ್ರೆ, ಲಯಬಿಲಿಟಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ಯಾರ ಹತ್ರ ನಾವು ಸಾಲ ತಗೊಂಡ್ರೆ ನಾವು ತೀರ್ಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಸೊ ದೇರ್ ಫಾರ್ ಎನಿ ರೆಸ್ಪಾನ್ಸಿಬಿಲಿಟಿ ಇಫ್ ಯು ಆರ್ ರೀಪೇಯಿಂಗ್ ವಿತ್ ಇನ್ ಎ ಪೀರಿಯಡ್ ಆಫ್ 1 year, 1 ವರ್ಷದ ಒಳಗಡೆ ನೀವೇನ ತೀರ್ಸ್ತೀನಿ ಅಂತ ನೀವೇನ ಪ್ರಾಮಿಸ್ ಮಾಡಿದ್ರೆ ಅಥವಾ ನೀವೇನ ಸೈನ್ ಹಾಕಿ ಬರ್ಕೊಟ್ಟಿದ್ರೆ ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಎನಿಥಿಂಗ್ ಮೋರ್ ದ್ಯಾನ್ 1 year we ಲಾಂಗ್ ಟರ್ಮ್ ಲಯಬಿಲಿಟಿ. ಸೊ ಲಾಂಗ್ ಟರ್ಮ್ ಲಯಬಿಲಿಟಿಗೆ ಒಂದು ಲಿಸ್ಟ್ ಇದೆ, ಶಾರ್ಟ್ ಟರ್ಮ್ ಲಯಬಿಲಿಟಿಗೆ ಒಂದು ಲಿಸ್ಟ್ ಇದೆ. ಶಾರ್ಟ್ ಟರ್ಮ್ ಲಯಬಿಲಿಟೀಸ್ಗೆ ಲಿಸ್ಟ್ ಹೇಳಿದೆ ನಾನು. ಏನಂತ ಹೇಳಿದೆ? ಸನ್ಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಇವನ್ನೆಲ್ಲ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂತ ಕರೆಯೋದು. ಮತ್ತೆ ಡಿಬೆಂಚರ್ಸ್, ಮಾರ್ಟ್ಗೇಜ್ ಲೋನ್, ಹೈಪಾಥಿಕೇಟೆಡ್ ಲೋನ್, ಲಾಂಗ್ ಟರ್ಮ್ ಲೋನ್, ಇವನ್ನೆಲ್ಲ ನಾವು ನಾನ್ ಕರೆಂಟ್ ಲಯಬಿಲಿಟೀಸ್. ಇವನ್ನೆಲ್ಲ ನಾವು ಏನಂತ ಕರಿತೀವಿ? ನಾವು ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕರಿತೀವಿ. ದೀಸ್ ಆರ್ ಟು ಬಿ ಪೇಡ್ ಓವರ್ ಎ ಪೀರಿಯಡ್ ಆಫ್ 1 year, 1 year ಗಿಂತ ಜಾಸ್ತಿ. ಸೊ therefore this is a long term borrowing. Note on long term borrowings. ನಾನು ಹೇಳಿದೆಲ್ಲ, ಡಿಬೆಂಚರ್ಸ್, ಮಾರ್ಟ್ಗೇಜ್ ಲೋನ್ಸ್, ಅದರ್ ಲೋನ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್ ಅಕ್ಸೆಪ್ಟೆಡ್. ಇವು 4 ಐಟಮ್ ನ ನಾವು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕರೆಯೋದು. ಇವಾಗ ಡಿಬೆಂಚರ್ ಅಂದ್ರೆ ಸಾಲ ಪತ್ರ, ಮಾರ್ಟ್ಗೇಜ್ ಲೋನ್ ಅಂದ್ರೆ ಅಡ ಇಟ್ಬಿಟ್ಟು ಸಾಲ ತಗೊಳ್ಳೋದು. ಯು ಆರ್ ಕೀಪಿಂಗ್ ಸಮಥಿಂಗ್ ಆಸ್ ದ ಸೆಕ್ಯೂರಿಟಿ ಅಂಡ್ ಬಾರೋಯಿಂಗ್ ಲೋನ್. ದಿಸ್ ವಿ ಕಾಲ್ ಆಸ್ ಮಾರ್ಟ್ಗೇಜ್ ಲೋನ್. ಇನ್ನೊಂದ್ ತರ ಇದೆ, ಹೈಪಾಥಿಕೇಟೆಡ್ ಲೋನ್ ಅಂತ ಇದೆ.
ಹೈಪಾಥಿಕೇಟೆಡ್ ಲೋನ್ಗೆ ಮತ್ತು ಮಾರ್ಟ್ಗೇಜ್ ಲೋನ್ಗೂ ಒಂದು ಡಿಫರೆನ್ಸ್ ಇದೆ. ಏನಂದ್ರೆ ಹೈಪಾಥಿಕೇಟೆಡ್ ಲೋನ್ ಅಲ್ಲಿ ನೀವೇನ್ ಮಾಡ್ತೀರಾ, ಮಾರ್ಟ್ಗೇಜ್ ಲೋನ್ ಅಂದ್ರೆ ಅಡ ಇಟ್ಬಿಟ್ಟಿರ್ತೀರಾ, ಆ ಅಡ ಇಟ್ಟಿರ್ತಕ್ಕಂತ ವಸ್ತು ಬ್ಯಾಂಕ್ ಅವ್ರ ಹತ್ರನೇ ಇರುತ್ತೆ. ಆದ್ರೆ ಹೈಪಾಥಿಕೇಟೆಡ್ ಲೋನ್ ಅಲ್ಲಿ ಏನಾಗುತ್ತೆ, ಅಡ ಇಟ್ಟಿರ್ತಕ್ಕಂತ ವಸ್ತು ನಿಮ್ಮ ಹತ್ರನೇ ಇರುತ್ತೆ. ನೀವು ಇಲ್ಲಿ ಏನ್ ಮಾಡಿರ್ತೀರಾ, ಸೀನ್ ರೆಡ್ back side of any kind of vehicle. This car is hypothecated to Vijaya Bank. This car is hypothecated to Canara Bank ಅಂತ ನೋಡಿರ್ತೀರಾ ನೀವು. ಸೊ ಹೈಪಾಥಿಕೇಟೆಡ್ ಟು ಕೆನರಾ ಬ್ಯಾಂಕ್ ಅಂದ್ರೆ ಆ ಕಾರು ಕೆನರಾ ಬ್ಯಾಂಕ್ ಅವರಿಂದ ಸಾಲ ತೆಗೆದುಕೊಂಡು ಆ ಕಾರ್ನ ನಾನು ತೆಗೆದುಕೊಂಡ್ಕೊಂಡಿದ್ದೀನಿ ಅಂತ ಅರ್ಥ. ಸೊ ನಾನೇನನ್ನ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಆ ಕಾರ್ ಯಾರ್ದಾಗತ್ತೆ? Obviously, it belongs to Canara Bank. Canara Bank is the original owner of the car. Correct? So therefore, they would have written, this car is hypothecated to Canara Bank. This car is hypothecated to Vijaya Bank. ಯಾವ ಬ್ಯಾಂಕ್ ಇಂದ ಸಾಲ ತಗೊಂಡಿರ್ತಾರೋ ಆ ಬ್ಯಾಂಕ್ ಅವರು the real owner ಅಂತ ಅದರ ಅರ್ಥ. So I have seen on one car, one fellow had written, this car is hypothecated to God. ಅಂದ್ರೆ ಏನರ್ಥ, ಈ ಕಾರ್ನ ಒರಿಜಿನಲ್ ಓನರ್ ದೇವರು ಅಂತ. ಸೊ ವೆರಿ ಸ್ಪಿರಿಚುವಲ್ guy he is. I was just joking. It's not a joke. I have really seen a man has written, this car is hypothecated to God. So things apart. So you understood the logic behind the mortgage loan and the hypothecated loan, I believe. ಅಂದ್ರೆ ಮಾರ್ಟ್ಗೇಜ್ ಲೋನ್ ಅಂದ್ರೆ ಏನು, ಹೈಪಾಥಿಕೇಟೆಡ್ ಲೋನ್ ಅಂದ್ರೆ ಏನು, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು. ಹೈಪಾಥಿಕೇಟೆಡ್ ಲೋನ್ ಅಲ್ಲಿ ನಾವು ಲೋನ್ ತಕೊಂಡಿರ್ತಕ್ಕಂಥ ವಸ್ತು ನಮ್ಮ ಹತ್ರನೇ ಇರುತ್ತೆ. ಆದ್ರೆ ಮಾರ್ಟ್ಗೇಜ್ ಲೋನ್ ಅಲ್ಲಿ ಲೋನ್ ಏನನ್ನ ಅಡ ಇಟ್ಟಿರ್ತಕ್ಕಂಥ ವಸ್ತು ಬ್ಯಾಂಕ್ ಅವ್ರ ಹತ್ರ ಇರುತ್ತೆ. ಸೊ ನಾವ್ ಯಾವಾಗ ಓನರ್ಶಿಪ್ ಕ್ಲೈಮ್ ಮಾಡ್ಬೋದು, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆದ್ಮೇಲೆ ಮಾತ್ರ ನಾವು ಓನರ್ಶಿಪ್ ಕ್ಲೈಮ್ ಮಾಡಕ್ಕಾಗತ್ತೆ. ಅದುವರೆಗೂ ಓನರ್ಶಿಪ್ ಕ್ಲೈಮ್ ಮಾಡಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ನಾನು ಆಗ್ಲೇ ಹೇಳ್ದಂಗೆ ಸ್ನೇಹಿತರೆ, ಲಯಬಿಲಿಟೀಸ್ ಅಲ್ಲಿ ಎರಡು ತರ ಇರುತ್ತೆ. ಒಂದು ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಇರುತ್ತೆ, ಒಂದು ಕರೆಂಟ್ ಲಯಬಿಲಿಟೀಸ್ ಅಂತ ಇರುತ್ತೆ. ಲಾಂಗ್ ಟರ್ಮ್ ಲಯಬಿಲಿಟೀಸ್ ನ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತಲೂ ಕರಿತೀವಿ. ಕರೆಂಟ್ ಲಯಬಿಲಿಟೀಸ್ ನ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂತಾನು ಕರಿತೀವಿ. ಓಕೆನಾ? ಸೊ ಈ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು, ವಿತಿನ್ 1 year ಒಳಗಡೆ ನಾವು ರೀಪೇ ಮಾಡ್ಬಿಡ್ಬೋದು. ಲಯಬಿಲಿಟಿ ಇಸ್ ನಥಿಂಗ್ ಬಟ್ ಎ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ಲಯಬಿಲಿಟಿ ಇಸ್ ನಥಿಂಗ್ ಬಟ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ ಕರಿತೀವಿ. ಆ ಜವಾಬ್ದಾರಿನ ನೀವು ರೀಪೇ ಮಾಡ್ಲೇಬೇಕಾಗತ್ತೆ. ಸೊ ಆ ರೀಪೇ ಮಾಡುವಾಗ 1 ವರ್ಷಕ್ಕಿಂತ ಜಾಸ್ತಿ ತಗೊಂಡ್ರೆ ಅದನ್ನ ಲಾಂಗ್ ಟರ್ಮ್ ಅಂತ ಕರಿತೀವಿ. 1 ವರ್ಷಕ್ಕಿಂತ ಕಮ್ಮಿ ತಗೊಂಡ್ರೆ ಅದನ್ನ ಶಾರ್ಟ್ ಟರ್ಮ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಲ್ಲಿ ನಮ್ಗೆ ಏನಿರುತ್ತೆ ನೋಡ್ಕೊಳ್ಳಿ ನೀವು. ನಾನು ಆಗ್ಲೇ ಹೇಳಿದೆ, ಸೆಂಟ್ರಿ ಕ್ರೆಡಿಟರ್ಸ್, ಇದರಲ್ಲಿ ಡೆಪಾಸಿಟ್ಸ್ ಅಂಡ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಫ್ರಮ್ ರಿಲೇಟೆಡ್ ಪಾರ್ಟೀಸ್ ಅಂತ ಇರುತ್ತೆ. ನೀವು ಬೇರೆ ಯಾರ ಹತ್ರ ರಿಲೇಟೆಡ್ ಪಾರ್ಟೀಸ್ ಅಂದ್ರೆ ಸಪೋಸ್ ಸೆಂಟ್ರಿ ಕ್ರೆಡಿಟಾರ್ ಇಸ್ ನಥಿಂಗ್ ಬಟ್ ಕ್ರೆಡಿಟ್ ಪರ್ಚೇಸಸ್ ಅಷ್ಟೇ. ಕ್ರೆಡಿಟ್ ಪರ್ಚೇಸಸ್ ನ ನಾವು ಸೆಂಟ್ರಿ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಅಂದ್ರೆ ಏನರ್ಥ, ಬೇರೆ ಯಾರ ಹತ್ರ ನಾವು ಸಾಲ ತಗೊಂಡು ಗೂಡ್ಸ್ ತಗೊಂಡಿರ್ತೀವಿ. ಸಪೋಸ್ 50 kg ಅಕ್ಕಿ ಸಾಲ ತಗೊಂಡ್ ಬಂದಿರ್ತೀವಿ, ಅದನ್ನ ಸೆಂಟ್ರಿ ಕ್ರೆಡಿಟಾರ್ಸ್, ಕ್ರೆಡಿಟ್ ಪರ್ಚೇಸ್ ಅಂತ ಕರಿಬಹುದು. ಸೊ any kind of example you can quote like this. Let's say if you are running a pharmaceutical farm, so obviously you are buying raw material on credit basis. So such kind of raw materials, if you are buying it on credit basis, I call it as credit purchases. So obviously that is being termed as sundry creditors. ಆಮೇಲೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ಓವರ್ ಡ್ರಾಯಿಂಗ್ ಫ್ರಮ್ ಯುವರ್ ಬ್ಯಾಂಕ್ ಅಕೌಂಟ್. ಸಪೋಸ್ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇರುತ್ತೆ ಕ್ರೆಡಿಟ್ ಅಲ್ಲಿ. ಅಂದ್ರೆ 10,000 ರೂಪಾಯಿ ಕ್ರೆಡಿಟ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ 10,000 ರೂಪಾಯಿ ಇದೆ. ನೀವು ATM ಹಾಕಿ ಎಷ್ಟು ಮ್ಯಾಕ್ಸಿಮಮ್ ಡ್ರಾ ಮಾಡ್ಬೋದು, 10,000 ಡ್ರಾ ಮಾಡ್ಬೋದು. ಅದೇ 12,000 ಡ್ರಾ ಮಾಡಕ್ಕಾಗಲ್ಲ, 15,000 ಡ್ರಾ ಮಾಡಕ್ಕಾಗಲ್ಲ. ನಿಮ್ಮ ಒಂದು ಬ್ಯಾಂಕ್ ಅವರು ನಿಮ್ಮ 10,000ಕ್ಕಿಂತ ಜಾಸ್ತಿ ಡ್ರಾ ಮಾಡ್ತಕ್ಕಂತ ಪರ್ಮಿಷನ್ ನಿಮ್ಗೆ ಏನನ್ನ ಕೊಟ್ಟಿದ್ರೆ ಅದನ್ನೇ ಓವರ್ ಡ್ರಾಫ್ಟ್ ಅಂತ ಕರೆಯೋದು. ಓವರ್ ಡ್ರಾಫ್ಟ್ ಇಸ್ ನಥಿಂಗ್ ಬಟ್ ಓವರ್ ಡ್ರಾಯಿಂಗ್ ಫ್ರಮ್ ಯುವರ್ ಬ್ಯಾಂಕ್ ಅಕೌಂಟ್. ಸೊ ಈ ಬ್ಯಾಂಕ್ ಅಕೌಂಟ್ ನಲ್ಲಿ ನೀವೇನ ಓವರ್ ಡ್ರಾಫ್ಟ್ ಮಾಡಿದ್ರೆ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ನಿಮ್ಮ ಹತ್ರ ಎಷ್ಟು ಓವರ್ ಡ್ರಾಫ್ಟ್ ಇದೆ ಅಂತ ಕೇಳ್ತಾರೆ. ನನ್ನ ಹತ್ರ 5 ಲಕ್ಷ ಓವರ್ ಡ್ರಾಫ್ಟ್ ಇದೆ ಅಂತಂದ್ರೆ ಏನರ್ಥ, ಬ್ಯಾಂಕ್ ಅವರು ನನಗೆ 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಡ್ರಾ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅರ್ಥ. ನಿಮ್ಮ ಸ್ನೇಹಿತರೆ ಈಗಿನ ಕಾಲದಲ್ಲಿ ಒಂದು ಬಿಸ್ನೆಸ್ ಮನ್ ನ ಸಕ್ಸಸ್ ಯಾವ ರೀತಿ ಗುರುತಿಸ್ತಾರೆ ಅಂದ್ರೆ ಅವನಿಗೆ ಎಷ್ಟು ಓವರ್ ಡ್ರಾಫ್ಟ್ ಇದೆ ಅಂತ ಅನ್ನೋದ್ರ ಮೇಲೆ ಅವನಿಗೆ ಎಷ್ಟು ಸಕ್ಸಸ್ ಮಾಡಿದಾನೆ ಅಂತ
ನಿಮ್ಗೆಲ್ಲ ಆಶ್ಚರ್ಯ ಆಗ್ಬಿಡತ್ತೆ. ಮುಖೇಶ್ ಅಂಬಾನಿ ಅಂತ richest man also depends on the overdrafts, and you will be wondering to know his overdrafts would be in terms of crores. ಕೋಟ್ಯಾಂತರ ರೂಪಾಯಿ ಅವ್ರ ಓವರ್ ಡ್ರಾಫ್ಟ್ ಇರುತ್ತೆ. ಸೊ ಬ್ಯಾಂಕ್ ಅವ್ರು ನಿಮ್ಗೆ 1 ಕೋಟಿ ರೂಪಾಯಿ ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ? ಇವರ್ ಎ ಹೈಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಬ್ಯಾಂಕ್ ಟ್ರಸ್ಟ್, he has trust on you and he has full faith on you and your success. So that your success also is being measured in terms of your overdraft facility. Okay na? So overdraft facility ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಅವರು ಇಂತಿಷ್ಟು ಅಂತ ಟೈಮ್ ಕೊಟ್ಟಿರ್ತಾರೆ. 30 ರಿಂದ 45 ದಿನ ಟೈಮ್ ಕೊಟ್ಟಿರ್ತಾರೆ. ಆ 30 ರಿಂದ 45 ದಿನದಲ್ಲಿ ನೀವು ಬ್ಯಾಂಕ್ ಅವ್ರಿಗೆ ಏನ್ ಓವರ್ ಡ್ರಾ ಮಾಡಿರ್ತೀರಾ ಅದನ್ನ ವಾಪಸ್ ಕೊಟ್ಬಿಡ್ಬೇಕು. ಅಕಸ್ಮಾತ್ ವಾಪಸ್ ಕೊಟ್ಟೋಕ್ ಆಗ್ಲಿಲ್ಲ ಅಂತಂದ್ರೆ they will penalize you like anything. They will penalize you like anything ಅಂದ್ರೆ you need to pay additional rate of interest to the banker. That may range up to 17%, 18%. You will be wondering to know HDFC and ICICI Bank will charge you like anything. Okay na? Bank overdraft ಅಂತ ಕರೀತೀವಿ. So this is a note on other current liabilities. Unclaimed dividend is a other current liability. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸಪೋಸ್ ಒಂದು ಅಡ್ರೆಸ್ ತಪ್ಪಾಗಿರುತ್ತೆ ಅಥವಾ ಒಂದು ಅಕೌಂಟ್ ನಂಬರ್ ಇನ್ಆಕ್ಟಿವ್ ಆಗಿರುತ್ತೆ, ಆ ಅಕೌಂಟ್ ನಂಬರ್ಗೆ ಹೋಗಿರ್ತಕ್ಕಂಥ ಡಿವಿಡೆಂಡ್ ಮತ್ತೆ ಕಂಪನಿಗೆ ವಾಪಸ್ ಹೊಟ್ಟೋಗುತ್ತೆ. ಆ ವಾಪಸ್ ಹೋದಾಗ ಅದನ್ನ ಅನ್ಕ್ಲೈಮ್ ಡಿವಿಡೆಂಡ್ ಅಂತ ಕರಿತೀವಿ. ಅನ್ಕ್ಲೈಮ್ ಡಿವಿಡೆಂಡ್ ಇಸ್ ಅ ಕರೆಂಟ್ ಲಯಬಿಲಿಟಿ. ಇಂಟ್ರೆಸ್ಟ್ ಆನ್ ಅಕ್ರೂಡ್ ಬಾರೋಯಿಂಗ್ಸ್ ಇನ್ಕ್ಲೂಡಿಂಗ್ ಡಿಬೆಂಚರ್ಸ್ ಅಂಡ್ ಲೋನ್ಸ್. ಅಕ್ರೂಡ್ ಅಂದ್ರೆ ಇಂಟ್ರೆಸ್ಟ್ ಅರ್ನ, ಇದು ಇಂಟ್ರೆಸ್ಟ್ ಕೊಡ್ಬೇಕು ಇನ್ನ ಕೊಟ್ಟಿಲ್ಲ ಅಂತ. ಇಂಟ್ರೆಸ್ಟ್ ಅಕ್ರೂಡ್ ಅಂದ್ರೆ ಇಂಟ್ರೆಸ್ಟ್ ಬಂದಿದೆ ಇನ್ನ ನಾವು ರಿಸೀವ್ ಮಾಡಿಲ್ಲ. 2 ತರನೂ ಆಗುತ್ತೆ. ಅಕ್ರೂಡ್ ಇನ್ಕಮ್ ಆಗುತ್ತೆ, ಅಕ್ರೂಡ್ ಇಂಟ್ರೆಸ್ಟ್ ಇರುತ್ತೆ. ನೆಕ್ಸ್ಟ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಈಸ್ ಆಲ್ಸೋ ಎ ಕರೆಂಟ್ ಲಯಬಿಲಿಟಿ. Advance received from customers, outstanding expenses, ESI, PF payable. ESI ಅಂದ್ರೆ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್, ಮತ್ತೆ PF ಅಂದ್ರೆ ಪ್ರಾವಿಡೆಂಟ್ ಫಂಡ್. ಪೇಯಬಲ್, ಪೇಯ್ಡ್ ಅಲ್ಲ, ಪೇಯಬಲ್, ಇನ್ನ ಪೇ ಮಾಡಿಲ್ಲ, ಅದನ್ನ ನಾವು ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. This is the list of other current liabilities. So please try to understand this. Try to make a note, and you have to memorize all this. You have to memorize all your current liabilities and non-current liabilities. So the next one slide, which will show you complete understanding of your fixed assets. So if you could observe your fixed asset chart over there, you have particulars, gross block, depreciation, and the net block. ಇಲ್ಲಿ 4 ತರ ಡೆಪ್ರಿಸಿಯೇಷನ್ ಗೆ 4 ಕಾಲಮ್ ಇದೆ, ನೋಡಿದೀರಾ? ಪರ್ಟಿಕ್ಯುಲರ್ಸ್ ಅಂತ ಇದೆ, ಗ್ರಾಸ್ ಬ್ಲಾಕ್ ಅಂತ ಇದೆ, ಡೆಪ್ರಿಸಿಯೇಷನ್ ಅಂತ ಇದೆ, ನೆಟ್ ಬ್ಲಾಕ್ ಅಂತ ಇದೆ. ಗ್ರಾಸ್ ಬ್ಲಾಕ್ ಮೈನಸ್ ಡೆಪ್ರಿಸಿಯೇಷನ್, ಯು ಗೆಟ್ ದ ನೆಟ್ ಬ್ಲಾಕ್, ಅಷ್ಟೇ, ಇನ್ನೇನಿಲ್ಲ. ಸೊ 10 ಲಕ್ಷ ರೂಪಾಯಿ ನನ್ನ ಹತ್ರ ಪ್ಲಾಂಟ್ ಅಂಡ್ ಮಿಷನರಿ ಇದೆ, ಡೆಪ್ರಿಸಿಯೇಷನ್ 2 ಲಕ್ಷ ರೂಪಾಯಿ, ನೆಟ್ ಎಷ್ಟಿದೆ? 8 ಲಕ್ಷ ರೂಪಾಯಿ, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಸ್ನೇಹಿತರೆ, ನೀವು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು, ಏನಂತಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನು, ಕರೆಂಟ್ ಅಸೆಟ್ಸ್ ಅಂದ್ರೆ ಏನು. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ದೀಸ್ ಆರ್ ಅಸೆಟ್ಸ್ which will benefit the business in the long run. These are the assets which are not for resale. ಇಲ್ಲಿಂದ ಈ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರೆ ಏನಾಗುತ್ತೆ ಅಂದ್ರೆ ಕಂಪನಿಗೆ ಲಾಂಗ್ ರನ್ ಅಲ್ಲಿ ಬೆನಿಫಿಟ್ ಸಿಗುತ್ತೆ. ಸಪೋಸ್ ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್, ಆಫೀಸ್ ಎಕ್ವಿಪ್ಮೆಂಟ್, ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಏನಕ್ಕೆ? ಬಿಲ್ಡಿಂಗ್. ಸಪೋಸ್ ಅವ್ನು ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, 50 ವರ್ಷದಿಂದ ಆ ಬಿಲ್ಡಿಂಗ್ ಅಲ್ಲೇ ಇರ್ತಾರೆ, 50 ವರ್ಷ ಆ ಬಿಲ್ಡಿಂಗು ಆ ಯಜಮಾನರಿಗೋಸ್ಕರ ದುಡ್ದಿರುತ್ತೆ. ಸೊ ಇಂಥ ಅಸೆಟ್ಸ್ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರೆಯೋದು. ಸೊ ಇದರಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಟ್ಯಾಂಜಿಬಲ್ ಅಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಅಸೆಟ್ಸ್. ಸಪೋಸ್ ಗುಡ್ ವಿಲ್, ಬ್ರ್ಯಾಂಡ್ ಮಾರ್ಕ್, ಬ್ರ್ಯಾಂಡ್ ನೇಮ್ ಅಥವಾ ಟ್ರೇಡ್ ಮಾರ್ಕ್ಸ್, ಕಾಪಿ ರೈಟ್ಸ್, ಪೇಟೆಂಟ್ ರೈಟ್ಸ್, ಮೈನಿಂಗ್ ರೈಟ್ಸ್, ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್, ಇವನ್ನೆಲ್ಲ ನಾವು intangible assets ಅಂತ ಕರಿತೀವಿ. So in the due course of your sessions, I'll completely keep explaining what is a franchisee, what is a brand, what is a trademark, what is brand equity, and what is goodwill, what are copyrights, what are patent rights, and what are licensing and franchising. So what are mining rights, ಇವನ್ನೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಸಪೋಸ್ ಇವಾಗ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್, ಗುಡ್ ವಿಲ್ ಅಂದ್ರೆ ರೆಪ್ಯುಟೇಷನ್ ಅಂತ. ರೆಪ್ಯುಟೇಷನ್ ಅಂದ್ರೆ ನೇಮ್ ಅಂಡ್ ಫೇಮ್. ಈ ಕ್ಲಾಸ್ ಆದ್ಮೇಲೆ ನೀವು ನನ್ನ ಬಗ್ಗೆ ಏನ್ ಮಾತಾಡ್ಕೋತೀರೋ ಅದು ನನ್ ಗುಡ್ ವಿಲ್.
Correct. So therefore, my reputation and my goodwill lies on the way I explain things to you, the way I put across things to you, and the way I communicate to you, and the way I simplify the things. ಅರ್ಥ ಆಗ್ತಿದ್ಯಾ? ನನ್ನ ಗುಡ್ ವಿಲ್ ಇದ್ರ ಮೇಲೆ ನಿಂತಿದೆ. ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ನಾನು ಎಷ್ಟು ಚೆನ್ನಾಗಿ ನಿಮ್ಮ ಕನ್ವಿನ್ಸ್ ಮಾಡ್ತೀನಿ, ನಾನು ಎಷ್ಟು ಚೆನ್ನಾಗಿ ಸಿಂಪ್ಲಿಫೈ ಮಾಡ್ತೀನಿ ಪ್ರೋಸೆಸ್ ನ. ನಿಮ್ಗೆ ಅರ್ಥ ಮಾಡಿಸಿದ್ರೆ ನನ್ ಗುಡ್ ವಿಲ್ ಜಾಸ್ತಿ ಆಗತ್ತೆ. ನಿಮ್ಗೆ ಏನನ್ನ ಅರ್ಥ ಮಾಡಿಸ್ಲಿಲ್ಲ ಅಂದ್ರೆ ಅಲ್ಲಿ ಲೈಕ್ ಡಿಸ್ಲೈಕ್ ಇರುತ್ತಲ್ಲ, ತುಂಬಾ ಡಿಸ್ಲೈಕ್ಸ್ ಬರುತ್ತೆ. ತುಂಬಾ ಡಿಸ್ಲೈಕ್ಸ್ ಬಂದಿದೆ ಅಂದ್ರೆ ಗುಡ್ ವಿಲ್ ಹಾಳಾಗ್ತಾ ಇದೆ ಅಂತ, ತುಂಬಾ ಲೈಕ್ಸ್ ಬಂದಿದೆ ಅಂದ್ರೆ ಗುಡ್ ವಿಲ್ ಚೆನ್ನಾಗ್ ಆಗ್ತಾ ಇದೆ ಅಂತ. ಸೊ ಮೈ ಗುಡ್ ವಿಲ್ ಲೈಸ್ ಆನ್ ಮೈ ಪರ್ಫಾರ್ಮೆನ್ಸ್ inside the class. At the same time, the goodwill of the company depends upon the performance of its products and services. Correct? Tata Motors goodwill in ನಡುವೆ ಚೆನ್ನಾಗಿ ಆಗ್ತಾ ಇದೆ. ಯಾತಕ್ಕೋಸ್ಕರ? ಒಳ್ಳೆ ನೆಕ್ಸಾನ್ ಅಂತ ಕಾರ್ ಬಂದಿದೆ, ಎಕ್ಸಾ ಅಂತ ಕಾರ್ ಬಂದಿದೆ, ಒಳ್ಳೆ ಸಫಾರಿ ಅಂತ ಒಂದು ಕಾರ್ ಬರ್ತಾ ಇದೆ. ಇದೆಲ್ಲ ಹೈಲಿ ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ನಿಮ್ಗೆ ಆ ಮೋಟಾರ್ಸ್ ಇಂದ ನಿಮ್ಗೆ ವೆಹಿಕಲ್ ಸಿಗ್ತಾ ಇದೆ. ಸೊ ದೇರ್ ಫಾರ್ ಟಾಟಾ ಮೋಟಾರ್ಸ್ ಗುಡ್ ವಿಲ್ ಏನಾಯ್ತು ಇವಾಗ? ತುಂಬಾ ಒಳ್ಳೆ ಸರ್ವಿಸು, ಹೈಲಿ ಕಾಂಪಿಟೇಟಿವ್ ಪ್ರೈಸಸ್, ತುಂಬಾ ಚೀಪ್ ಅಲ್ಲಿ ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಇರ್ತಕ್ಕಂಥ ಕಾರ್ ಸಿಗ್ತಾ ಇದೆ. ಗುಡ್ ವಿಲ್ ಏನಾಯ್ತು? ರೆಪ್ಯುಟೇಷನ್ ಆಯ್ತು, ಜಾಸ್ತಿ ಆಗ್ತಾ ಇತ್ತು. ಸೊ ದೇರ್ ಫಾರ್ ಆ ರೆಪ್ಯುಟೇಷನ್ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸಲ್ಲ. ಅದರಿಂದ ಅದನ್ನ ಇಂಟ್ಯಾಂಜಿಬಲ್ ಅಂತ ಕರೀತೀವಿ. ರೈಟ್? I was just putting an example, that's all. So try to understand the difference between fixed asset and a current asset. Fixed assets are not meant for resale. Fixed assets are fixed in nature. These are the assets which will benefit the business over a long period of time. Fixed asset ಯಾವತ್ತೂ ಅಷ್ಟೇ ಒಂದು ಕಂಪನಿಗೆ ಲಾಂಗರ್ ಪೀರಿಯಡ್ ಅಲ್ಲಿ ಬೆನಿಫಿಟ್ ಮಾಡುತ್ತೆ. ಈ ಅಸೆಟ್ಸ್ ಇರೋದ್ರಿಂದ ಕಂಪನಿಗೆ ಲಾಭಾಂಶ ಜಾಸ್ತಿ ಆಗುತ್ತೆ. ಅದರಿಂದ ಅದನ್ನ ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. Current assets are those assets which are in the form of cash and can be convertible into cash within a short period of time. ಇದನ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಕರೆಂಟ್ ಅಸೆಟ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಅಸೆಟ್ಸ್. ಕ್ಯಾಶ್ ಇದ್ರೂ ಅದನ್ನು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಬ್ಯಾಂಕ್ ಬ್ಯಾಲೆನ್ಸ್ ನ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಸ್ಟಾಕು, ಮತ್ತೆ ಡೆಟಾಸ್, ಬಿಲ್ಸ್ ರಿಸೀವಬಲ್, ಅಕ್ರೂಡ್ ಇನ್ಕಮ್, ಇವನ್ನೆಲ್ಲ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಅದೇ ಸಪೋಸ್ ಬ್ಯಾಂಕ್ ಅಲ್ಲಿ ನಿಮ್ಮ ಹತ್ರ ದುಡ್ಡು ಇರುತ್ತೆ, ಬ್ಯಾಂಕ್ ಇಂದ ದುಡ್ಡು ಡ್ರಾ ಮಾಡಿದ್ರೆ ಅದೇನಾಗತ್ತೆ? ಕ್ಯಾಶ್ ಆಗತ್ತೆ. ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ. ಸಪೋಸ್ ನೀವು ಒಂದು ಪೆನ್ ಸೆಲ್ಲರ್ ಅನ್ಕೊಳ್ಳಿ, ನಿಮ್ಮ ಹತ್ರ 1000 ಪೆನ್ ಇರುತ್ತೆ, ಅದು ಸ್ಟಾಕ್ ಅಲ್ವಾ? ಅದನ್ನ ಸೇಲ್ ಮಾಡಿದ್ರೆ ಕ್ಯಾಶ್ ಆಗತ್ತೆ. ನಿಮ್ಮ ಹತ್ರ ಡೆಟಾರ್ಸ್ ಇರ್ತಾರೆ. ಡೆಟಾರ್ಸ್ ಆರ್ ನಥಿಂಗ್ ಬಟ್ ದ ಕ್ರೆಡಿಟ್ ಸೇಲ್ಸ್. ಯಾರೋ ನೀವ್ಗೆ ಸಪೋಸ್ 1000 ಪೆನ್ ಅಲ್ಲಿ 500 ಪೆನ್ನು ಸಾಲ ಕೊಟ್ಟಿರ್ತೀರಾ, ಯಾರಿಗೋ ಸಾಲದಲ್ಲಿ ಮಾರಿರ್ತೀರಾ. 500 ಪೆನ್ನು ಅವ್ರ ಸಾಲ ವಾಪಸ್ ಕೊಟ್ರೆ ಏನಾಗತ್ತೆ? ಅದು ಕ್ಯಾಶ್ ಆಗತ್ತೆ. ಆದ್ರಿಂದ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿ ಕಾಲ್ಡ್ ಆಸ್ ಕರೆಂಟ್ ಅಸೆಟ್ಸ್. ಸೊ ದೇರ್ ಫಾರ್ ದೀಸ್ ಆರ್ ದ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ನಾನು ಅವಾಗ್ಲೇ ನಿಮ್ಗೆ ಏನ್ ಹೇಳ್ದೆ ಸ್ಟಾರ್ಟಿಂಗ್ ಅಲ್ಲಿ? FICM ಅಂತ ಹೇಳ್ದೆ. ಜ್ಞಾಪಕ ಇದೆಯಾ? ಎಫ್ ಅಂದ್ರೆ ಫಿಕ್ಸ್ಡ್ ಅಸೆಟ್, ಐ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್. ಇಲ್ಲಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಕಂಪನಿಯವರು ಇನ್ವೆಸ್ಟ್ ಮಾಡಿರ್ತಾರೆ. ಇನ್ವೆಸ್ಟ್ ಎಲ್ಲಿ ಮಾಡಿರ್ತಾರೆ? ರಿಯಲ್ ಎಸ್ಟೇಟ್ ಅಲ್ಲಿ ಮಾಡಿರ್ತಾರೆ, ಪ್ರಾಪರ್ಟಿ ಮಾಡಿರ್ತಾರೆ. ಕಂಪನಿಯವರು ಬೇರೆ ಕಂಪನಿ ಶೇರ್ ಮತ್ತು ಡಿಬೆಂಚರ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಸಬ್ಸಿಡರಿಲಿ ಇನ್ವೆಸ್ಟ್ ಮಾಡಿರ್ತಾರೆ. ಕಂಪನಿಯವರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅದರ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದರ ಲಿಸ್ಟ್ ನ ನೀವು ಇಲ್ಲಿ ಬರಿಬೇಕಾಗುತ್ತೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಸಪೋಸ್ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ದ ಕಂಪನಿ ಹ್ಯಾಸ್ ಇನ್ವೆಸ್ಟೆಡ್ 50 lakhs ಇನ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ ಕಾಲಮ್ ಅಲ್ಲಿ 50 lakhs ಅಂತ ಬರೀ. ದ ಕಂಪನಿ ಹ್ಯಾಸ್ ಇನ್ವೆಸ್ಟೆಡ್ 5 lakhs ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ issued by ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೋಲ್ಡ್ ಬಾಂಡ್ಸ್ ಅಂತ ಇರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಇರುತ್ತೆ. ಅಥವಾ ಇವಾಗ ಹೊಸದಾಗಿ ಬಂದಿದೆ ಏನೋ ಬೇಕಾದಷ್ಟು ಬಾಂಡ್ಸ್ ಇಶ್ಯೂಡ್ ಬೈ NHAA ಅಂತಿದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ. ಸಪೋಸ್ ಆ ಕಂಪನಿಯವ್ರು ಏನನ್ನ ಆ NHAA ಬಾಂಡ್ಸ್ ಅಲ್ಲಿ ಏನನ್ನ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಬಂದು ಗವರ್ಮೆಂಟ್ ಸೆಕ್ಯೂರಿಟಿ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಇದೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತೆ. ಅಲ್ಲಿ ನಿಮ್ಗೆ XXX ಅಂತ ಕಾಣಿಸ್ತಾ ಇದೆಯಾ? ಅಲ್ಲೆಲ್ಲ ಅಮೌಂಟ್ಸ್ ಬರುತ್ತೆ, ಇಲ್ಲಿ ಬಂದು ಟೋಟಲ್ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ಅದೇ. So I hope and I believe in this class whatever I explained you were able to follow. ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರಿ ಅಂತ ನಾನು ಭಾವಿಸಿದ್ದೀನಿ.
ಈ ಸೆಷನ್ ಅಲ್ಲಿ ಏನಾಯ್ತು ಇನ್ನೊಂದು ಸಾರಿ ಬ್ರೀಫ್ ಆಗಿ ಸಮರಿ ಹೇಳ್ಬಿಡ್ತೀನಿ. ನಾವು ಕರೆಂಟ್ ಲಯಬಿಲಿಟಿ ಬಗ್ಗೆ ತಿಳ್ಕೊಂಡ್ವಿ, ಕರೆಂಟ್ ಅಸೆಟ್ ಬಗ್ಗೆ ತಿಳ್ಕೊಂಡ್ವಿ, ಲಾಂಗ್ ಟರ್ಮ್ ಅಸೆಟ್ ಬಗ್ಗೆ ತಿಳ್ಕೊಂಡ್ವಿ, ಲಾಂಗ್ ಟರ್ಮ್ ಲಯಬಿಲಿಟಿ ಬಗ್ಗೆ ತಿಳ್ಕೊಂಡ್ವಿ. ಲಾಂಗ್ ಟರ್ಮ್ ಅಸೆಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್, ಲಾಂಗ್ ಟರ್ಮ್ ಲಯಬಿಲಿಟಿ ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಅಂದ್ರೆ ಶಾರ್ಟ್ ಟರ್ಮ್ ಲಯಬಿಲಿಟಿ. ಆ ನಂತರದಲ್ಲಿ ಕರೆಂಟ್ ಅಸೆಟ್ ಅಂದ್ರೆ ಶಾರ್ಟ್ ಟರ್ಮ್ ಅಸೆಟ್, ಎನಿ ಅಸೆಟ್ ವಿಚ್ ಕುಡ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿತ್ a short period of time we call as current asset. So I thank you very much for your patience listening. I hope and I believe all of you are following. So we'll try meeting in the next session. Thank you all very much.